ಮನೇಲಿ ಟಿಫನ್ ಬಂದು ಇಡ್ಲಿ ಮತ್ತೆ ಇವತ್ತು ನಾನು ತುಪ್ಪ ಮಾಡೋಣ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಟಿಫನ್ ಬಂದು ಇಡ್ಲಿ ಮತ್ತು ಕೆಂಪು ಚಟ್ನಿ ಇಷ್ಟವಾಗಿರೋದು ಫುಡ್ಡು ನನ್ನ ಮಗಳಿಗೆ. ಇದು ಟೊಮೆಟೊ ಚಟ್ನಿ ಆನಿಯನ್ ಹಾಕಿ ಮಾಡ್ತೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ. ಇದು ಸಾಂಬಾರ್ಕಿನ್ನ ಕೆಂಪು ಚಟ್ನಿ ಅಂದರೆ ಇಷ್ಟ. ಮತ್ತು ಬೆಳಿಗ್ಗೆ ಬೋಂಡ ಮಾಡಿದ್ದೆ. ಇದು ಬಂದು ಬೋಂಡ. ಇವಾಗ ಟಿಫನ್ ಮಾಡ್ತಾವ್ರೆ ಎಲ್ಲರೂ. ಅಗಾರ ಎಗ್ ಬಾಯ್ಲಿಂಗ್ ಕೆಟಲ್ಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದು ಕರೆಂಟಿಂದ ನಾವು ಎಗ್ ಬಾಯ್ಲ್ ಮಾಡ್ಕೊಬೋದು. ಗ್ಯಾಸ್ ಅದೆಲ್ಲ ಇಲ್ದಿರೋದು ಪರವಾಗಿಲ್ಲ. ಏನಂದ್ರೆ ಇವಾಗ ಬ್ಯಾಚುಲರ್ಸ್ಗೆ ಎಲ್ಲನ ಟ್ರಾವೆಲಿಂಗ್ ಮಾಡುವಾಗ ಇದು ಬೆಸ್ಟ್. ಎಗ್ ಬಾಯ್ಲಿಂಗ್ ಮಾಡ್ಕೊಬೋದು. ಎಗ್ಗು, ವೆಜಿಟೇಬಲ್ಸ್, ಪಾಸ್ತಾ, ಮ್ಯಾಗಿ ಪ್ರತಿಯೊಂದು ಇದರಲ್ಲಿ ಬಾಯ್ಲ್ ಮಾಡ್ಕೊಬೋದು. ಇದು ಕರೆಂಟ್ ಒಂದಿದ್ರೆ ಸಾಕು. ನಾನು ಇವಾಗ ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಕಪ್ ಕೊಟ್ಟಿರ್ತಾರೆ, ಇಷ್ಟು ml ಕಪ್ ಇರತ್ತೆ. ಅದ್ರಲ್ಲಿ ನೀರ್ ಹಾಕೊಂಡು ಎಗ್ ಬಾಯ್ಲ್ ಮಾಡ್ಕೊಂಡಾಗ ಅದ್ರಲ್ಲಿ ಪಿನ್ ಇರತ್ತೆ, ಕಪ್ಪಲ್ಲಿ ಪಿನ್ ಇರತ್ತೆ. ಆ ಪಿನ್ ಮಾಡ್ಕೊಂಡು ನೀವು ಎಗ್ ಬಾಯ್ಲ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ನಿಮ್ಗೆ ಎಗ್ ಬೇಗ ಬಾಯ್ಲ್ ಆಗುತ್ತೆ. ಎಗ್ ಬಾಯ್ಲ್ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಅವಾಗ ನೀವು ಆಟೋಮೆಟಿಕ್ ಆಫ್ ಆದ್ಮೇಲೆನೆ ನೀವು ಟಚ್ ಮಾಡ್ಬೇಕು, ಇಲ್ಲಾಂದ್ರೆ ಮುಟ್ಟಕ್ ಹೋಗ್ಬೇಡಿ. ಎಗ್ ಬಾಯ್ಲ್ ಆಯ್ತು. ಇವಾಗ ನಾನು ಅಗೋರ ಕೆಟಲ್ಸ್ ಇಂದ ಇವತ್ತು ನಾನು ಪಾಸ್ತಾ ಮಾಡ್ತಾ ಇದ್ದೀನಿ. ಯಾವ ತರ ಮಾಡೋದನ್ನ ಬನ್ನಿ ಬೇಗ ಮಾಡ್ಕೊಂಡು ತಿನ್ಬೋದು. ಪಾಸ್ತಾಯಲ್ಲಿ ಕಲರ್ ಆಡ್ ಆಗಿರಲ್ಲ, ಮೈದಾ ಇರಲ್ಲ, ಬರೀ ಗೋಧಿಯಲ್ಲೇ ಮಾಡಿರ್ತಾರೆ. 100% ವೆಜಿಟೇಬಲ್ ಅಲ್ಲೇ ಇರೋದು. ನೋ ಕೊಲೆಸ್ಟ್ರಾಲ್. ಇಷ್ಟು ಇರತ್ತೆ. ಪಾಸ್ತಾ ಮಾಡ್ಕೊಂಡು ಹೆಲ್ತಿಯಾಗಿ ನಾವು ತಿನ್ಬೋದು. ಇವತ್ತು ನಾನು ತುಪ್ಪ ಮಾಡೋಣ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಫ್ರಿಜ್ ಇಂದ. ನಾನು ಪ್ರತಿ ಸಲನು ನಮ್ಮ ಮನೇಲಿ 1 ಲೀಟರ್ ತಗೊಂಡ್ಬರ್ತೀವಿ ಹಾಲು. ಅರ್ಧ ಲೀಟರ್ 1 ಲೀಟರ್ ತಗೊಂಡ್ಬರ್ತೀವಿ. ಅದ್ರಲ್ಲಿ ಬಂದಿರೋ ಹಾಲಿನಕೆನೆ ನಾನು ತೆಗ್ದು ಈ ತರ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂತೀನಿ. ಒಂದ್ಸಲ ಇದು ಜಾಸ್ತಿ ಆದ್ಮೇಲೆ ನಾನು ತುಪ್ಪ ತೆಗಿತೀನಿ. ಅಂದ್ರೆ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀನಿ. ತುಂಬಾ ಜನ ಗೊತ್ತೈತೆ. ಯಾಕಂದ್ರೆ ನಾನು ಯಾವಾಗ ಈ ತರನೇ ಮಾಡೋದು. ಇದೇ ತುಪ್ಪನೇ ನಾವು ತಿನ್ನೋದು. ದೀಪಕ್ಕಾದ್ರೆ ನಂದಿನಿ ಅದು ತಗೊಂಡ್ಬರ್ತೀವಿ. ಇದು ನಾವು ದೀಪಕ್ಕೂ ಯೂಸ್ ಮಾಡ್ತೀವಿ. ಅಂದ್ರೆ ತುಪ್ಪದ ಬತ್ತಿಗೆಲ್ಲ ನಾವು ಇದು ಯೂಸ್ ಮಾಡ್ತೀವಿ. ಇವಾಗ ತುಪ್ಪ ಮಾಡ್ಬೇಕು. ಇದು ಫ್ರಿಜ್ ಇಂದ ತೆಗೆದು ಒಂದು 6 hours ನೀವು ಈಚೆಯನ್ನೇ ಇಟ್ಟಿರ್ಬೇಕು. ಇಲ್ಲಾಂದ್ರೆ ಅದು ಬೆಣ್ಣೆ ಸರಿಯಾಗಿ ಬರಲ್ಲ. ತುಂಬಾ ಅಂದ್ರೆ ಹಾಲಲ್ಲಿ ತರ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು 6 hours ಆದ್ಮೇಲೆ ಮಿಕ್ಸಿ ಜಾರ್ಗೆ ನೀರ್ ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ. ಮತ್ತೆ ಸ್ವಲ್ಪ ನೀರ್ ಜಾಸ್ತಿ ಒಂದು ಪಾತ್ರೆಯಲ್ಲಿ ನೀವು ಮಿಕ್ಸಿಗೆ ಹಾಕೊಂಡಿರ್ತೀರಲ್ವಾ, ಅದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರ್ ಜಾಸ್ತಿ ಬಿಟ್ರೆ ಹಾಲೇ ಬೇರೆ ಆಗುತ್ತೆ, ಬೆಣ್ಣೆನೆ ಬೇರೆ ಬರುತ್ತೆ. ಆಮೇಲೆ ಕಾಯಿಸ್ಕೊಂಡ್ರೆ ತುಪ್ಪ ಆಗತ್ತೆ. ತುಂಬಾ ಜನಕ್ಕೆ ಗೊತ್ತೈತೆ. ಒಬ್ಬೊಬ್ರು ಗೊತ್ತಿರಲ್ಲ, ಏನು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ಫ್ರಿಜ್ ಅಲ್ಲಿ ಇಡೋವಾಗ ಕರೆಂಟ್ ಹೋದ್ರೆ ಸ್ವಲ್ಪ ನೋಡ್ಕೊಂಡು ಬೇಗ ಬೆಣ್ಣೆ ತುಪ್ಪ ಮಾಡ್ಕೊಂಡ್ಬಿಡಿ. ತುಂಬಾ ಕರೆಂಟ್ ಇಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ, ಸ್ಮೆಲ್ ಬೇರೆ ತರ ಬಂದ್ಬಿಡತ್ತೆ. ತುಂಬಾ ಹೊತ್ತು 6 hours 5 hours ಮೇಲೆ ಜಾಸ್ತಿ ಹೊತ್ತು ನೀವು ಈಚೆ ಇಟ್ರು ತುಪ್ಪ ಚೆನ್ನಾಗಿರಲ್ಲ, ಸ್ಮೆಲ್ ಬೇರೆ ತರ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಮಿನಿಮಮ್ 5 to 6 hours ಒಳಗಡೆನೆ ಇದು ಬೆಣ್ಣೆ ತೆಗೆದುಕೊಂಡ್ಬಿಡಿ. ಎಷ್ಟೆಷ್ಟು ಬೇಕೋ ಅಷ್ಟೇ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಹಾಕೊಳ್ಳಿ. ಆಮೇಲೆ ಬೇಕಾದ್ರೆ ನಾವು ನೀರು ಹಾಕೊಬೋದು. ನೋಡಿ, ಇದು ಮಾಡಿದೀವಿ. ಇವಾಗ ಒಂದು ಇದ್ರಲ್ಲಿ ಹಾಕೊಳ್ಳೋಣ. ಇನ್ನು ಮಿಕ್ಕಿರೋದೆಲ್ಲ ನಾನು ಒಂದೊಂದೇ ನೀರು ಹಾಕಿದ್ರೆ ಈ ಥರ ಬೆಣ್ಣೆ ಬರುತ್ತೆ. ನೋಡಿ, ಇಷ್ಟು ಐತೆ. ನೋಡಿ, ಇಷ್ಟು ಮಾಡಿದ್ದೀನಿ. ಟೋಟಲ್ 4 ಜಾರಷ್ಟು ಬೆಣ್ಣೆ ತೆಗ್ದಿರೋದು. ನಾವು ಎಷ್ಟು ನೀರು ಹಾಕ್ತೀವೋ ಅಷ್ಟು ಹಾಲು ಹೋಗುತ್ತೆ. ಬೇಗ ಬೆಣ್ಣೆ ಕಾಯಿಸ್ಕೊಬೋದು. ಇಲ್ಲಾಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಮತ್ತು ಒಳಗಡೆ ಇದರಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಬೆಣ್ಣೆ ಬರುತ್ತೆ. ಅಂದರೆ ತುಪ್ಪ ಬೇಗ ಆಗುತ್ತೆ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೆಣ್ಣೆ ತೆಗಿಯೋಣ. ಇವಾಗ ಬೆಣ್ಣೆ 1 kg ಮೇಲೆ ಬಂದೈತಿ. ಇನ್ನು ಜಾಸ್ತಿನೇ ಬಂದೈತಿ. ಮಿನಿಮಮ್ ಒಂದು 2 kgನೇ ಅನ್ಸತ್ತೆ ಇದು ಬೆಣ್ಣೆ ನೋಡೋಕ್ಕೆ. ನೋಡಿ, ಜಾಸ್ತಿನೇ ಐತೆ. ಇವಾಗ ತುಪ್ಪ ಮಾಡಿದ್ರೆ ಒಂದು 3/4 ಭಾಗ ಬರುತ್ತೆ. ಅಂದರೆ 1.5 kg 2 kg ಇದ್ರೆ 1 kg ಹಂಗೆ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿರೋ ಹಾಲೆಲ್ಲ ತೆಗೆದು ಬಿಡಬೇಕು.
ಇವಾಗ ಬೆಣ್ಣೆ ರೆಡಿ ಆಗೈತೆ, ತುಪ್ಪ ಮಾಡೋಣ. ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾನು ದೊಡ್ಡ ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ದೀನಿ. ಬೆಣ್ಣೆ ಕಾಯಿಸ್ಕೊತಾ ಇದೀವಿ. ಬೆಣ್ಣೆ ಬಂದು ತುಂಬಾ ಜನ ಹೇಳ್ತಾರೆ ಮಂಗಳವಾರ ಶುಕ್ರವಾರ ಕಾಯಿಸಬಾರ್ದು, ಬೆಣ್ಣೆ ತೆಗಿಬಾರ್ದು ಅಂತಾರೆ. ಅದು ಲಕ್ಷ್ಮಿ ತರ ಅಂತಾರೆ. ಅದಕ್ಕೋಸ್ಕರ ನಾನು ಮಂಗಳವಾರ ಶುಕ್ರವಾರ ಕಾಯಿಸಕ್ ಹೋಗಲ್ಲ. ಬುಧವಾರ ಸೋಮವಾರ ಆತರ ಟೈಮಲ್ಲಿ ಕಾಯಿಸ್ತೀವಿ. ಯಾಕಂದ್ರೆ ಮುಂಚೆಯಿಂದಾನು ನಮ್ಮ ಅತ್ತೆ ಹೇಳ್ಕೊಂಡೆ ಆತರ ಬಂದಿರೋದು. ಎಷ್ಟೋ ಸಲ ಮಂಗಳವಾರ ಶುಕ್ರವಾರನೇ ಜ್ಞಾಪನ ಬರತ್ತೆ, ಮಾಡಕ್ ಹೋಗಲ್ಲ. ಇವತ್ತು ಬೇರೆ ದಿವಸನೇ ನಾನು ಕಾಯಿಸಿ ಮಾಡ್ಕೊಂತಾ ಇದ್ದೀನಿ. ಇವಾಗ ಬೆಣ್ಣೆ ಕಾಯಿಸ್ಕೊಂತಾ ಇದ್ದೀನಿ. ಸ್ವಲ್ಪ ದೊಡ್ಡದ್ರಲ್ಲೇ ಹಾಕೊಂಡು ಕಾಯಿಸ್ಕೊಳ್ಳಿ. ಚಿಕ್ಕದ್ರಲ್ಲಿ ಕಾಯಿಸ್ಕೊಂಡ್ರೆ ಉಕ್ಕೋಗತ್ತೆ. ಅಕಸ್ಮಾತ್ ಸ್ವಲ್ಪ ಫ್ಲೇಮ್ ದೊಡ್ಡದಾಗಿದ್ರೆ ಬೇಗ ಉಕ್ಕೋಗತ್ತೆ. ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ಕಮ್ಮಿ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಸ್ಮೆಲ್ಲು ಚೆನ್ನಾಗಿರೋದು ಅಂದ್ರೆ ತುಪ್ಪದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ತುಂಬಾ ಕಾಯಿಸ್ಕೊಂಡ್ಬಿಟ್ರೆ ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ, ತುಪ್ಪ ತಿನ್ನಕ್ಕಾಗಲ್ಲ. ಅದೊಂದು ಪಾಯಿಂಟ್, ಒಂದು ಟಿಪ್ಸ್ ಅನ್ಬಿಟ್ಟು ಹೇಳ್ತಾ ಇದೀನಿ. ಎಷ್ಟು ಬೇಕೋ ಅಷ್ಟೇ ಕಾಯಿಸ್ಕೊಬೇಕು ತುಪ್ಪ. ಅದ್ರ ಮೀರಿ ನಾವು ಕಾಯಿಸ್ಕೊಂಡ್ರೆ ನಾವು ತುಪ್ಪ ಮಾತ್ರ ತಿನ್ನಕ್ಕಾಗಲ್ಲ. ಅದು ಸ್ಮೆಲ್ಲೇನೆ ಬೇರೆ ಆಗೋಗತ್ತೆ. ಅದು ದೀಪಕ್ಕೆ ಏನಕ್ಕನ ಇಟ್ಕೊಬೇಕು ಅಷ್ಟೇ, ಆ ತರ ಆಗೋಗತ್ತೆ. ನಾನು ತುಪ್ಪ ಇಡುವಾಗ ನಾನು ಕಮ್ಮಿ ಫ್ಲೇಮ್ ಇಟ್ಕೊಂಡು ಮಿನಿಮಮ್ 1 ಅವರ್ ಕಾಯಿಸ್ತೀನಿ. ಮಿನಿಮಮ್ 1 ಅವರ್ ಮೇಲೆ ಕಾಯಿಸ್ತೀನಿ ತುಪ್ಪ ಮಾತ್ರ. ಅಷ್ಟೇ ಚೆನ್ನಾಗಿ ಬರುತ್ತೆ ತುಪ್ಪ. ತುಪ್ಪದ ಅನ್ನ ತಿಂತಾ ಇದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ನಾವು ತಿನ್ನಕ್ಕೂ ಇಟ್ಕೊಂತೀವಿ, ದೇವ್ರಿಗೆ ಇಡ್ತೀನಿ. ಅರ್ಧ ಮಾಡ್ತೀನಿ, ದೇವ್ರ ಮನೇಲಿ ಅರ್ಧ ಇಡ್ತೀನಿ, ನಾವು ಅರ್ಧ ಯೂಸ್ ಮಾಡ್ತೀವಿ. ಇವಾಗ ನಾನು ತುಪ್ಪ ಕಾಯಿಸ್ಕೊಳೋವಾಗ ಇನ್ನೇನ್ ಸ್ಟವ್ ಆಫ್ ಮಾಡ್ಬೇಕು ಆ ತರ ಟೈಮಲ್ಲಿ ಅರ್ಶಿನ, ವಿಳ್ಯದೆಲೆ ಬೇಕಾಗಿದ್ರೆ ನೀವು ವಿಳ್ಯದೆಲೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರತ್ತೆ. ಇದಕ್ ಬಂದು ಅರ್ಶಿನ, ಮೆಂತ್ಯ, ವಿಳ್ಯದೆಲೆ, ಉಪ್ಪು ಬೇಕಾಗಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಇಷ್ಟು ಹಾಕೊಂಡು ನಾನು ಕಾಯಿಸ್ಕೊಂತಾ ಇದ್ದೀನಿ. ಇವತ್ತು ತುಪ್ಪ ರೆಡಿ ಮಾಡ್ಕೊಂಡಿದೀವಿ. ನಿಮ್ಗೂ ಈ ತರ ಮಾಡ್ಬೇಕು ಅಂದ್ರೆ ಆರಾಮಾಗೆ ನೀವೇನು ಹಾಲಿನ ಕೆನೆ ಸುಮ್ನೆ ತೆಗ್ದಿಡೋ ಬದಲು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಬೆಣ್ಣೆನು ಮಾಡ್ಕೊಬಹುದು.